ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಕ್ಷಿತ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವು ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಶನಿವಾರದ ಬೆಳಗ್ಗೆಯಿಂದಲೇ ಲಾಕ್ಡೌನ್ ಶುರು ಮಾಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಡೇ ಯಾವ ಥರ ಮೂವ್ ಆನ್ ಆಗುತ್ತೆ ಅಮ್ಮನ ಮನೇಲಿ ಅಂತೇಳಿ ನಾನು ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತು ಡೇ ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಡೇ 4 ಅಮ್ಮನ ಮನೇಲಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರಲಿಲ್ಲ, ಊಟ ಅಡುಗೆ ಮಾಡಿದ್ರು. ಸೊ ಊಟನ ಮುಗಿಸ್ಕೊಂಡು ನನ್ನ ಇವತ್ತಿನ ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ನನ್ನ ಮಗ ನಮ್ಮ ಅಪ್ಪಾಜಿ ಗದ್ದೆಗೆ ಹೋಗಿದ್ದಾರಲ್ಲ, ಸೊ ಅಲ್ಲಿಗೆ ಹೋಗಿದ್ದಾನೆ. ಸೊ ಬನ್ನಿ ಇವತ್ತಿನ ಡೇ ಯಾವ ಥರ ಮೂವ್ ಆಗುತ್ತೆ ನೋಡೋಣ. ಚಾಕ್ಲೇಟ್ ತೋರ್ಸು. ಬೆಳಗ್ಗೆನೆ ಎದ್ದಿದ ತಕ್ಷಣ ಹಲ್ಲುಜ್ಜಿಲ್ಲ, ಏನಿಲ್ಲ, ಅವ್ರ ಮಾಮ ಸರ್ಪ್ರೈಸ್ ಗಿಫ್ಟ್ ಕೊಟ್ಟೈತೆ. ಹಾಗೆ ಫ್ರೆಂಡ್ಸ್, ಇನ್ನು ಬೆಳಗ್ಗೆನೆ ನನ್ನ ಮಗ ಇನ್ನೂ ಹಲ್ಲು ಉಜ್ಜಿಲ್ಲ, ಮುಖನೂ ತೊಳೆದಿಲ್ಲ. ಅವ್ರ ಮಾಮ ಬಂದ, ಇನ್ನೂ ಅವನು ಮಲಗಿದ್ದ. ಸೊ ಎದ್ದೋಳ ಚಾಕ್ಲೇಟ್ ಕೊಡ್ತೀನಿ ಅಂದಿದ ತಕ್ಷಣ ಎದ್ದು ನಿದ್ದೆ ಕಣ್ಣಲ್ಲೇ ಎದ್ದು ಓಡಿ ಬಂದಿದ್ದಾನೆ. ಅವನಿಗೆ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ. ಸೊ ಅದನ್ನು ಕೂಡ ನಾವು ಜಾಸ್ತಿ ಕೊಡಬಾರ್ದು, ಇನ್ನು ಹಲ್ಲು ಕೊಳೆತಾವಲ್ಲ ಫ್ರೆಂಡ್ಸ್, ಹಾಗಾಗಿ ಅದೊಂದು ಭಯ ಇದೆ ನನಗೆ. ಬಟ್ ಅವನಿಗಂತೂ ತುಂಬಾ ಇಷ್ಟ. ಅವ್ರ ಮಾಮ ಬಂದಾಗಲಿಂದ ನಾನು ಏನೂ ತಂದಿಲ್ಲ ಅವನಿಗೆ ಅಂತೇಳಿ ಈ ಚಾಕ್ಲೇಟ್ನ ತೊಗೊಂಬಂದಿದ್ದಾನೆ. ಸೊ ಅವನಂತೂ ಫುಲ್ ಖುಷಿ. ಬೆಳಗ್ಗೆನೆ ದೊಡ್ಡದೊಂದು ಚಾಕ್ಲೇಟ್ ಸಿಕ್ತಲ್ಲ ಅಂತೇಳ್ಬಿಟ್ಟು ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟೈತೆ. ಅಂದರೆ ಅವನಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ನಿದ್ದೆ ಅವಾಗ ತಾನೇ ಇದ್ದಿದ್ದಾನಲ್ಲ. ಸೊ ಹಾಗಾಗಿ ಅವನಿಗೆ ನಿದ್ದೆ ಕಣ್ಣಲ್ಲೇ ಎದ್ದು ಬರ್ತಿದ್ದಾನೆ ನೋಡಿ ಅವನು. ಹಾಗೆ ಅವನು ನಾನೇ ಬಿಚ್ಕೊಳ್ತೀನಿ ಅಂತ ಬಿಚ್ಚುತ್ತಾ ಇದ್ದಾನೆ, ಯಾಕೆಂದರೆ ಅವನಿಗೆ ಚಾಕ್ಲೇಟ್ ಫೇವ್ರೇಟ್ ಅಲ್ಲ. ಹಾಗಾಗಿ ಇನ್ನು ನಮ್ಮ ಅಮ್ಮನೇ ಬಿಚ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಫ್ರೆಂಡ್ಸ್, ಅಷ್ಟು ದೊಡ್ಡ ಚಾಕ್ಲೇಟ್ ಅವನಿಗೆ ತಿನ್ನೋಕ್ಕೆ ಕೊಡಲಿಲ್ಲ ನಾವು. ಆ್ಯಕ್ಚುಲಿ ನಾನು, ಅಮ್ಮ, ನನ್ನ ತಮ್ಮ ಹಾಗೆ ಅವನು ಶೇರ್ ಮಾಡ್ಕೊಂಡ್ವಿ. ಜಾಸ್ತಿ ನಾನು ನನ್ನ ತಮ್ಮಂಗೆ ಬೈತಿದ್ದೆ, ಚಾಕ್ಲೇಟು ಜಾಸ್ತಿ ತಂದು ಕೊಡಬೇಡ, ಅದು ಹೆಲ್ತಿಗೂ ಎಫೆಕ್ಟೇ, ಪ್ಲಸ್ ಅಲ್ಲಿಗಂತೂ ಸಿಕ್ಕಾಪಟ್ಟೆ ಎಫೆಕ್ಟು. ಸೊ ಹಾಗಾಗಿ ಬೈತಾ ಇದ್ದೆ. ಹಾಗಾಗಿ ಅಕ್ಕ ಆಯಿತು, ಹಾಗಾದರೆ ಅವ್ನು ಸ್ವಲ್ಪ ತಿನ್ನಲಿ, ಉಳ್ದಿದ್ದು ನಾವು ತಿನ್ಕೊಂಬಿಡೋಣ ಅಂತೇಳಿ. ಆದರೂ ಫ್ರೆಂಡ್ಸ್ ತಿನ್ಕೊಂಡು ಅವನು 3-4 ರೋಸ್ ತಿನ್ಕೊಂಡು ಅವನು. ಒಂದು ರೋಗಳಿದಾವಲ್ಲ, ಒಂದು ರೋ ಅಲ್ಲಿ 4 ಚಾಕ್ಲೇಟ್ಸ್ ಇದ್ವು, ಒಂದು 4 ರೋಸ್ ಆದರೂ ತಿನ್ಕೊಂಡ. ಹಾಗೆ ಫ್ರೆಂಡ್ಸ್ ನೋಡಿ ಅವ್ನ ಖುಷಿ ನೋಡಿ. ನೆಕ್ಸ್ಟ್ ಇವಾಗ ಕಿಚನ್ಗೆ ಹೋಗ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ರೈಸ್ ಕೂಡ ಇಟ್ಟಿದ್ದೀನಿ. ಇನ್ನು ಸಾಂಬಾರು ಇತ್ತು, ಸಾಂಬಾರು ಕೂಡ ಆಗಿದೆ ನೋಡಿ, ಇಟ್ಬಿಡೋಣ ಅಂತೇಳಿ. ಜೊತೆಗೆ ಇನ್ನು ಮನೆ ಕ್ಲೀನಿಂಗ್ ಎಲ್ಲ ಮಾಡೋದಿದೆ ಫ್ರೆಂಡ್ಸ್. ಇನ್ನು ಅಮ್ಮನ ಮನೆಯಲ್ಲೆಲ್ಲ ಫುಲ್ಲು ನನ್ನ ಮಗ ನೋಡಿ ಯಾವ ಥರ ರೆಡಿ ಮಾಡಿಬಿಟ್ಟಿದ್ದಾನೆ. ಸೊ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆನೂ ವಾಶ್ ಮಾಡಿ ಇಟ್ಬಿಡೋಣ ಅಂತೇಳಿ. ಹಾಗೆ ಇನ್ನು ನೋಡಿ ಬಂದ ನನ್ನ ಮಗ. ಫ್ರೆಂಡ್ಸ್, ಇನ್ನು ಇವತ್ತು ಸ್ವಲ್ಪ ಬಿಸಿಲು ಅನ್ನೋದು ಕಾಣಿಸ್ತಾ ಇದೆ. ಇಷ್ಟು ದಿನ ಜೋರು ಮಳೆ ಬರ್ತಾ ಇತ್ತು. ಸೊ ನಾವು ಬಂದಿದ್ದೀವಿ ಅಂತ ಬಿಸಿಲು ಬಂದಿದೆ ಅಂತ ಅನಿಸುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಬಟ್ಟೆ ಎಲ್ಲ ನೀಟಾಗಿ ವಾಶ್ ಮಾಡಿ ಅಮ್ಮ ಒಣ ಹಾಕ್ಬಿಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಗುಂಡ ಹಾಯ್ ಹೇಳು ಮಗನೇ. ಎಲ್ಲಿಗೆ ಹೋಗಿದೆ ಮಧು? ಇಷ್ಟವನೆ. ಓ ಹುಷಾರು. ತಾತ ಏನ್ ಮಾಡ್ತಿದ್ದ? ತಾತ ಎಲ್ಲಿತ್ತು ತಾತ? ತಾತ ತಾತ ಅಂತಂತೆ ನಿನಗೆ ಅಂತ. ತಾತಗೆ ಏನು ಕೊಟ್ಟು ಬಂದೆ? ತಾತಂಗೆ ಏನು ಕೊಟ್ಟು ಬಂದೆ? ಹೋಗಿ ಬೇಬಿ ಇಲ್ಲಿ ನೋಡಿ, ಇಲ್ಲಿ ಮುದ್ದು ಇದು. ಏನಂತ ತಾತ ಅವನಿಗೆ? ಹಾಗೆ ಫ್ರೆಂಡ್ಸ್, ಅವರು ನಮ್ಮ ಅಪ್ಪಾಜಿಗೆ ಗದ್ದೆಗೆ ಹೋಗಿ ನೀರು ಕೊಟ್ಟು ಬರೋಕ್ಕೆ ಹೋಗಿ ಬಂದಿದ್ದರು. ಹಾಗೆ ನಾನು ಅಣಬೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಣಬೆ ನನಗೆ ತಿನ್ನಲಿಕ್ಕೆ ಅದ್ರ ಸಾಂಬಾರು ಅಂದರೆ ತುಂಬಾ ಇಷ್ಟ. ಯಾರಿಗೆಲ್ಲ ಅದ್ರ ಸಾಂಬಾರು ಇಷ್ಟ ಅಂತೇಳಿ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಇನ್ನು ಅಂಡೆ ಒಲೆ ಪರಿಸ್ಥಿತಿ ನೋಡಿ ಹೇಗಾಗಿದೆ ಅಂತೇಳಿ ನಾವು ಬಂದಮೇಲೆ.
ಹಾಗೆ ಫ್ರೆಂಡ್ಸ್ ಟೈಮ್ ಕೂಡ ಇವಾಗ 6:30 ಆಗ್ತಾ ಇದೆ. ಇನ್ನೇನು 7 o'clock ಆಗ್ತಾ ಬರ್ತಾ ಇದೆ ಸಂಜೆ ಟೈಮು. ಸೊ ಇವಾಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಅಮ್ಮನ ಮನೇಲಿ ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡೋಣ ಅಂತ, ಏನಾದರೂ ಸಿಹಿ ತಿನಿಸು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನೇ ಅಡುಗೆ ಮಾಡೋಣ, ಅಮ್ಮಂಗೂ ಸಹ ಬೇಜಾರಾಗಿರುತ್ತಲ್ವ ಯಾವಾಗಲೂ ಮಾಡಿ ಮಾಡಿ. ಇವತ್ತು ನಾನೇ ಅಡುಗೆ ಮಾಡೋಣ ಅಂತೇಳಿ ಸಂಜೆಯಿಂದಲೇ ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನಾವು ಬಂದಾಗಲೇ ಈ ಥರ ಒಂದು ಅನಾಹುತ ಆಗಿಬಿಟ್ಟೈತಲ್ಲ ಅಂತೇಳಿ ತುಂಬಾ ಬೇಜಾರಾಯಿತು. ಅದೇನಪ್ಪ ಅಂತಂದರೆ ಅಮ್ಮನ ಮನೇಲಿ ಅಂಡೆ ಒಲೆ ಇದೆಯಲ್ಲ, ಅದು ಕುಸಿದು ಅಂಡೆ ಕೆಳಗೆ ಕುತ್ಕೊಂಡ್ಬಿಟ್ಟಿತ್ತು. ಸೊ ನೀರು ಕಾಯ್ಸೋಕ್ಕೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಈ ಥರ ಒಂದು ಪ್ರಾಬ್ಲಮ್ ಆಯ್ತಲ್ಲ, ತುಂಬಾ ಬೇಜಾರಾಯಿತು. ಅದು ನಾವು ಬಂದಾಗಲೇ ಈ ಥರ ಆಗಬೇಕಾ ಅಂತ ಅನ್ನಿಸ್ಬಿಟ್ಟು, ಸೊ ಅದನ್ನು ತುಂಬಾ ಬೇಜಾರಿದೆ ಫ್ರೆಂಡ್ಸ್. ಜಸ್ಟ್ ಅದು ಕುಸಿದು ಕುತ್ಕೊಂಡಿದೆ ಅಷ್ಟೇ, ಅಂಡೆಗೇನು ತೊಂದರೆ ಆಗಿಲ್ಲ. ಸೊ ಅದು ಕನ್ಸ್ಟ್ರಕ್ಟ್ ಚೆನ್ನಾಗಿ ಆಗಿಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ಜಾಸ್ತಿ ವರ್ಷನೂ ಆಗಿಲ್ಲ ಅದನ್ನು ನಾವು ನೀರು ಅಂಡೆ ಒಲೆ ಮಾಡಿ. ಸೊ ಗೊತ್ತಿಲ್ಲ, ಮೇ ಬಿ ಕ್ಯೂರಿಂಗ್ ಪ್ರಾಬ್ಲಮ್ ಆಗಿ ಏನಿರೋದು ಅಂತ ನನಗೆ ನಿಜವಾಗಿ ಗೊತ್ತಿಲ್ಲ. ಬಟ್ ಸದ್ಯ ನಮ್ಮ ಅಂಡೆ ಒಲೆಗೆ ಮಾತ್ರ ಏನೂ ಪ್ರಾಬ್ಲಮ್ ಆಗಿಲ್ಲ ಫ್ರೆಂಡ್ಸ್. ಅದು ಜಸ್ಟ್ ಕುಸಿದು ಕೂತಿದೆ, ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಅಡುಗೆ ಕೂಡ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅಡುಗೆ ನೋಡೋಣ, ನಾನು ಇನ್ನು ಯೋಚನೆ ಮಾಡಿಲ್ಲ. ಕಿಚನಿಗೆ ಬಂದು ನೋಡೋಣ ಏನು ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ಸ್ವೀಟ್ ಅಂತೂ ಮಾಡೇ ಮಾಡ್ತೀನಿ, ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ಅಮ್ಮ ನೋಡಿ ಇವಾಗ ಮನೆ ಮುಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಅದ ನಂತರದಲ್ಲಿ ಇನ್ನು ನನ್ನ ಮಗ ನೋಡಿ ಟೈಮ್ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, 6:30 ಆಗಲಿಕ್ಕೆ ಬಂದಿದೆ. ಇನ್ನು ನನ್ನ ಮಗ ಮಲಗಿದ್ದಾನೆ. ಎಷ್ಟೊತ್ತಿಗೆ ಎದ್ದೇಳ್ತಾನೆ ಅಂತ ಗೊತ್ತಿಲ್ಲ. ನಾನು ಫುಲ್ ಕವರ್ ಮಾಡಿ ಮಲಗಿಸ್ಬಿಟ್ಟಿದ್ದೀನಿ, ನಿದ್ದೆ ಮಾಡಿ ಚೆನ್ನಾಗಿ ಅಂತೇಳಿ. ಇನ್ನು ಕಿಚನ್ನು, ಸೊ ಅಡುಗೆನೂ ಕೂಡ ಶುರು ಮಾಡ್ಕೊಂಬಿಡೋಣ, ಟೈಮ್ ಕೂಡ ಆಯಿತು ಅಲ್ವಾ. ಸೊ ಹಾಗೆ ಫ್ರೆಂಡ್ಸ್, ಏನೋ ತರಕಾರಿ ಯಾವ್ಯಾವೆಲ್ಲ ಇದೆ, ನಾನು ಯಾವ ಸಾಂಬಾರನ್ನ ನಾನು ರೆಡಿ ಮಾಡ್ಬೋದು ಅಂತೇಳಿ ನೋಡ್ತಾ ಇರುವಾಗ ಕೆಲವೊಂದಿಷ್ಟು ತರಕಾರಿ ಕೂಡ ಇದ್ದವು. ಆ್ಯಕ್ಚುಲಿ ನಮಗೆ ಸ್ವಲ್ಪ ರೂಢಿ ತಪ್ಪಿಟ್ಟಿರುತ್ತೆ, ಅಮ್ಮನ ಮನೇಲಿ ಸ್ವಲ್ಪ ಹುಡ್ಕಾಡೋ ಫೀಲಿಂಗ್ ಆಗ್ತಾ ಇರುತ್ತೆ. ನಾವು ಮನೇಲಾದರೆ ನಾವು ಯಾವಾಗಲೂ ಅಡುಗೆ ಮಾಡ್ತಿರ್ತೀವಲ್ವ, ಇಂಥ ಜಾಗದಲ್ಲಿ ಹಿಂಗೆ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಅಮ್ಮನ ಮನೇಲಿ ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ಬಂದಾಗೆಲ್ಲ ಸ್ವಲ್ಪ ರೂಢಿ ತಪ್ಪಿರೋ ಥರ ನಮಗೆ ಫೀಲ್ ಆಗ್ತಾ ಇರುತ್ತೆ. ಎಲ್ಲಿದೆ ಏನಿದೆ ಅಂತ ಹುಡ್ಕಾಡೋ ಥರ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ತರಕಾರಿ ಕೆಲವೊಂದಿಷ್ಟು ತರಕಾರಿ ಕೂಡ ಇದ್ವು. ಮುಳಗಾಯಿ ಜೊತೆಗೆ ಕ್ಯಾರೆಟು, ಆಲೂಗೆಡ್ಡೆ ತರಕಾರಿ ಇದ್ವು. ಸೊ ಹಾಗಾಗಿ ಇವತ್ತು ತರಕಾರಿ ಬಸ್ಸಾರು ಮಾಡಿಬಿಡೋಣ ಅಂತೇಳಿ ಫ್ರೆಂಡ್ಸ್. ಇದನ್ನು ನಾನು ನಿಮ್ಮೊಂದಿಗೆ ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ. ಸೊ ಹಾಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋ ಥರನೂ ಆಗುತ್ತೆ ಅಂತೇಳಿ. ಹಾಗೆ ಸ್ವಲ್ಪ ತೊಂಡೆಕಾಯಿ ಇದೆಯಲ್ಲ, ಅದು ಫುಲ್ ಹಣ್ಣಾಗ್ಬಿಟ್ಟಿತ್ತು. ಯಾವ ಒಂದು ರೇಂಜಿಗೆ ಇದ್ದವಲ್ಲ ಅವನ್ನಷ್ಟೇ ನಾನು ಬಳಸ್ಕೊಂಡೆ. ಒಂದು 10 ತೊಂಡೆಕಾಯಿ ಇದ್ದವು ಅಂದರೆ ಒಂದರಲ್ಲಿ ಒಂದು 2-3 ಅಷ್ಟೇ ನಾನು ಬಳಸ್ಕೊಂಡೆ ಫ್ರೆಂಡ್ಸ್. ಹಾಗೆ ಇನ್ನು ಅವುಗಳನ್ನೆಲ್ಲ ನೀಟಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು, ತರಕಾರಿ ಬಸ್ಸಾರಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಈ ಮುದ್ದೆ, ರೈಸಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೊಂದು ಜನ ತರಕಾರಿ ಬಸ್ಸಾರನ್ನ ಮಾಡ್ತಾರೆ, ಬಟ್ ನಾನು ಯಾವ ರೀತಿ ಬಸ್ಸಾರು ಮಾಡ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ನೋಡಿ, ಇಲ್ಲಿ ಆಲೂಗೆಡ್ಡೆ ಎಲ್ಲ ತರಕಾರಿ ಇದೆಯಲ್ಲ ಅದನ್ನು ಹೆಚ್ಚಿ ತೊಗೊಂಡ್ಬಿಡ್ತೀನಿ. ಫಸ್ಟು ಒಂದೇ ಸಲ ನಾನು ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್, ತರಕಾರಿ ಬಸ್ಸಾರು. ಹಾಗೆ ಈ ಬಸ್ಸಾರನ್ನ ನಾವು ಒಂದು 2 ಡೇಸ್ ಆದರೂ ಬಿಸಿ ಮಾಡ್ತಾ ಇದ್ದಷ್ಟು ಒಂದು ಒಳ್ಳೆ ರುಚಿ ಬರುತ್ತೆ. ಈ ಹೋಳ್ಗೆ ಸಾಂಬಾರು ರುಚಿ ಬರುತ್ತಲ್ಲ, ನಾವು ಬೇಯಿಸಿದಷ್ಟು ಒಂದು ರುಚಿ ಬರುತ್ತಲ್ಲ, ಅದೇ ರೀತಿ ಈ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಮೊದಲಿಗೆ ನೋಡಿ, ಇಲ್ಲಿ ತರಕಾರಿಗಳನ್ನೆಲ್ಲ ನೀಟಾಗಿ ಹೆಚ್ಚಿಬಿಟ್ಟು ನೀಟಾಗಿ ವಾಶ್ ಮಾಡಿ ತಗೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಸಿಹಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತು ನಾನು ಪಾಯಸ ಮಾಡ್ತೀನಿ ಅಂತ ಹೇಳಿದ್ದೆ. ನನಗೆ ಪಾಯಸದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಬರಲಿಲ್ಲ. ಹಾಗೆ ನಮ್ಮ ಮನೇಲಿ ಎಲ್ಲರೂ ಕೇಸರಿಬಾತ್ ಮಾಡು ಅಂತೇಳಿದರು. ಸೊ ಹಾಗಾಗಿ ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲೋ ಅದನ್ನು ಬಳಸ್ಕೊಂಡು ನಾನು ಈ ತರಕಾರಿ ಬಸ್ಸಾರು ಪ್ಲಸ್ಸು ರೈಸು ಪ್ಲಸ್ ಪಲ್ಯ ಜೊತೆಗೆ ನಾನು ಕೇಸರಿಬಾತನ್ನ ಮಾಡ್ತಾಯಿದ್ದೀನಿ. ಹಾಗೆ ಸೈಡ್ ಡಿಶ್ಶಾಗಿ ನಾನಿಲ್ಲಿ ಬೋಂಡನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಯಾಕೋ ಸಿಹಿ ಅಡುಗೆ ಮಾಡೋಣ ಅಮ್ಮನ ಮನೇಲಿ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಇವತ್ತು ನಾನು ಅಡುಗೆನ ಕೂಡ ಶುರು ಮಾಡ್ಕೊಂಡಿದ್ದೀನಿ. ಅಮ್ಮಂಗೂ ಯಾವಾಗಲೂ ಮಾಡಿ ಮಾಡಿ ಸಾಕಾಗಿರುತ್ತಲ್ಲ, ನಾವು ಸ್ವಲ್ಪ ಬಂದಾಗ ಅವರಿಗೂ ನನ್ನ ಮಗಳು ಬಂದಳು, ನಾನು ಸ್ವಲ್ಪ ಹೊತ್ತು ಆರಾಮಾಗಿ ಇರ್ಬೋದಲ್ಲ ಅನ್ನೋ ಫೀಲಿಂಗ್ ಅವರಿಗೂ ಕೂಡ ಬರಬೇಕು. ಅಯ್ಯೋ, ನನ್ನ ಮಗಳು ಬಂದ್ರೂ ಕೆಲಸ ಮಾಡಬೇಕಲ್ಲ. ಆ್ಯಕ್ಚುಲಿ ಯಾವ ತಾಯಿನೂ ಥಿಂಕ್ ಮಾಡಲ್ಲ, ನಾವು ಮಾಡೋ ಥರ ಮಾಡಬಾರ್ದಲ್ವ. ಸೊ ಹಾಗಾಗಿ ಅವರು ಕೂಡ ಸಾಕಾಗಿರ್ತಾರೆ. ನಾವೇನು ಅಂದ್ಕೊತೀವಿ,
ತವ್ರ ಮನೆಗೆ ಹೋಗ್ಬೋದು, ಒಂದು 4 ದಿನ ಆರಾಮಾಗಿ ಇದ್ದು ಬರ್ಬೋದು ಅಂತ ಅಂದ್ಕೊಳ್ತೀವಿ. ನಮಗೆ ಯಾವ ಥರ ಫೀಲ್ ಆಗ್ತಿರುತ್ತೆ ಅವರಿಗೂ ಅದೇ ಥರ ಅಲ್ವಾ? ನಾವು ಕೂಡ ಸ್ವಲ್ಪ ದಿನ ಆರಾಮಾಗಿರಬೇಕು ಅನ್ನೋದಿರುತ್ತೆ. ನಾವು ಎಲ್ಲಿಗೆ ಹೋದ್ರೂ ಅವರೇ ಮಾಡಾಕಬೇಕು, ನಾವು ರೆಸ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀವಿ ಅನ್ನೋದು ನಮ್ಮಲ್ಲಿ ಇರಬಾರ್ದು. ಆ್ಯಕ್ಚುಲಿ ಯಾವ ಹೆಣ್ಮಕ್ಳು ಈ ಥರ ಮಾಡಲ್ಲ. ತವ್ರ ಮನೆಗೆ ಹೋದ್ರೂ ಅಲ್ಲಿನೂ ಸಹ ಕೆಲಸ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ನಾನು ಸಹ ಅಮ್ಮ ಸ್ವಲ್ಪ ಆರಾಮಾಗಿರಲಿ, ನಾವೇನು ಡೈಲಿ ಮಾಡ್ತೀವ, ಇಲ್ಲ ತಾನೇ ಡೈಲಿ ಮಾಡೋದಾದರೆ ಬಿಡು ಅನ್ನೋಕ್ಕೆ. ಯಾವಾಗಾದ್ರೂ ನಾವು ಅಪರೂಪಕ್ಕಂತ ಹೋದಾಗ ಅವರಿಗೂ 1-2 ದಿನ ಅಡುಗೆಯಿಂದ ರೆಸ್ಟ್ ಸಿಕ್ಕಾಗ ಅವರಿಗೂ ಸಹ ಮನಸ್ಸಿಗೆ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ತರಕಾರಿನೆಲ್ಲ ಹೆಚ್ಚಿ ಇವಾಗ ನಾನು ಒಂದು ಕುಕ್ಕರಿಗೆ ನಾನಿಲ್ಲಿ ತೊಗರಿಬೇಳೆ, ಅವರೆಬೇಳೆ, ಬಟಾಣಿ ಕಾಳು, ಕಡಲೆಕಾಳು ಇಷ್ಟನ್ನು ಹಾಕಿ ನೀರನ್ನು ಹಾಕಿ ನಾನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನದಕ್ಕೆ ನಾನಿಲ್ಲಿ ಟೊಮೊಟೊನ ತೊಳೆದು ಹಾಕ್ಕೊಳ್ತೀನಿ. ಇದಕ್ಕೆ ಒಂದು 3 ಟೊಮೊಟೊ, ಜೊತೆಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಜೊತೆಗೆ ನಾನಿಲ್ಲಿ ನೋಡಿ ಎಷ್ಟು ತರಕಾರಿನ ಹೆಚ್ಚಿ ತೊಗೊಂಡಿದ್ನಲ್ವ ಅಷ್ಟು ತರಕಾರಿನೂ ಸಹ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾನು ನೋಡಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ವಾಶ್ ಮಾಡಿ. ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಒಂದು 2 ವಿಸಲ್ಲು, 2ರಿಂದ 3 ವಿಸಲ್ ಕೂಗಿಸ್ಕೊಂಡಪ್ಪ ಅಂತಂದರೆ ತರಕಾರಿ ಸಹ ಬೆಂದೋಗುತ್ತೆ. ಹಾಗೆ ಫ್ರೆಂಡ್ಸ್, ಇನ್ನು ಅಪ್ಪ ಕಾಫಿ ಕಾಯಿಸ್ಕೊಡಮ್ಮ ಅಂತ ಹೇಳಿದರು. ಸೊ ಅವ್ರಿಗೆ ಕಾಫಿ ಕೊಟ್ಬಿಡೋಣ ಅಂತೇಳಿ, ಯಾಕೆಂದರೆ ಸಂಜೆ ಟೈಮ್ ಕೂಡ ಆಗಿತ್ತು. ಇಲ್ಲಿ ಅಮ್ಮನ ಮನೇಲಿ ಅವರಿಗೆ ಡೈಲಿ ಬೆಳಗ್ಗೆ ಸಂಜೆ ಕಾಫಿ ಕುಡ್ದು ಅಭ್ಯಾಸ ಇದೆ ಅವರಿಗೆ. ಹಾಗಾಗಿ ಕಾಫಿನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಮ್ಮ ಆರಾಮಾಗಿ ಇವಾಗ ಸೀರಿಯಲ್ ಜಾಸ್ತಿ ನೋಡ್ತಾರೆ ಅಮ್ಮ. ಹಾಗಾಗಿ ಸೀರಿಯಲ್ಗಳು ಇಷ್ಟವಾಗಿದ್ವು. ಅಮ್ಮ ಸೀರಿಯಲ್ಸ್ ನೋಡ್ತಾ ಇದ್ರು. ಹಾಗೆ ಫ್ರೆಂಡ್ಸ್, ನಮ್ಮ ಮನೇಲಿ ಒಂದು ಪುಟ್ಟದಾದ ಬೆಕ್ಕನ್ನು ಕೂಡ ಸಾಕಿದ್ದಾರೆ. ಅದಂತೂ ಕಾಲಲ್ಲೇ ಓಡಾಡ್ತಿರುತ್ತೆ. ನಾನು ಯಾವಾಗ ಬಿದ್ದೋಯ್ತೀನೋ ಅನಿಸುತ್ತೆ, ಅಷ್ಟು ಕಾಲಲ್ಲೇ ಓಡಾಡ್ತಾ ಇರುತ್ತೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ. ಸೊ ಹಾಗಾಗಿ ಅದಕ್ಕೂ ಸಹ ಹಾಲನ್ನ ಇಟ್ಟೆ. ಅದು ಬಿಸಿ ಹಾಲು ಫ್ರೆಂಡ್ಸ್. ಪಾಪಜ್ಜಿ ಕುಡಿಲಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಕುಡೀತು. ನಾನು ಮರ್ತೋಗ್ಬಿಟ್ಟೆ ಅದಿರೋದನ್ನು. ಹಾಗಾಗಿ ಅಮ್ಮ ಆಗಿದ್ರೆ ಎತ್ತಿಡ್ತಿದ್ರು ಅದಕ್ಕೆ, ಪಾಪ ನಾನು ಮರ್ತೋಗ್ಬಿಟ್ನಾ. ಸೊ ಹಾಗಾಗಿ ಬಿಸಿದು ಆಮೇಲೆ ಕಾಫಿ ಪುಡಿ ಹಾಕಿರಲಿಲ್ಲ ನಾನು, ಆಮೇಲೆ ಹಾಕಿಟ್ಟೆ. ಹಾಗೆ ಫ್ರೆಂಡ್ಸ್, ಇನ್ನು ಇಲ್ಲಿ ನೋಡಿ ಕುಕ್ಕರ್ಗೆ ಹಾಕಿರುವಂಥ ತರಕಾರಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಇನ್ನು ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಇವಾಗ ನಾನು ಸಪ್ರೇಟ್ ಮಾಡ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಏನಿದೆಯಲ್ಲ ಫ್ರೆಂಡ್ಸ್, ಅದನ್ನು ನಾನು ಮಿಕ್ಸಿ ಜಾರಿಗೆ ರುಬ್ಬಲಿಕ್ಕೆ ಹಾಕ್ಕೊಳ್ತೀನಿ. ಇನ್ನೊಬ್ಬಕ್ಕೆ ಈ ಥರ ನೀವು ಹಸಿಮೆಣ್ಸಿನ್ಕಾಯಿನ ಬೇಯಿಸ್ಕೊಂಡಿಲ್ಲ ಅಂತಂದರೂ ಸಹ ನೀವು ಹುರ್ಕೊಂಡು ಒಣಮೆಣ್ಸಿನ್ಕಾಯಿ ಅಥವಾ ಖಾರದ ಪುಡಿನೂ ನೀವು ಬಳಸ್ಕೋಬೋದು. ಹಾಗೆ ನನಗಿದು ಹಸಿಮೆಣ್ಸಿನ್ಕಾಯಿ ಇದೆಯಲ್ವಾ, ಇದು ಖಾರ ಅನ್ನಿಸ್ಲಿಲ್ಲ, ಅದಕ್ಕೆ ಸ್ವಲ್ಪ ಖಾರದ ಪುಡಿನೂ ಸಹ ಆ್ಯಡ್ ಮಾಡಿಕೊಂಡೆ ಫ್ರೆಂಡ್ಸ್ ನಾನು. ಈಗ ನೋಡಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಆಯ್ದು ಹಾಕ್ಕೊಳ್ತಾ ಇದ್ದೀನಿ. ನಾನು ಹಿಂದಿನ ಲಾಗಲ್ಲಿ ಒಂದು ಟಿಪ್ಸ್ನ ಶೇರ್ ಮಾಡಿದ್ದೆ. ಹಸಿಮೆಣ್ಸಿನ್ಕಾಯಿಗೆ ಹಂಚಿಕಡ್ಡಿ ಸೇರಿಸಿ ಬೇಯಿಸ್ಕೊಬೋಳೋದ್ರಿಂದ ನಮಗೆ ಈ ಥರ ಆರಿಸಿ ಹಾಕೋ ಕಷ್ಟ ಇರೋದೇ ಇಲ್ಲ ಅಂತಲೇ ಹೇಳ್ಬೋದು. ಈಗ ನಾನು ನೀರನ್ನ ಸಪ್ರೇಟ್ ಮಾಡಿ, ತರಕಾರಿನೂ ಕೂಡ ನೀರು ಅದರ ಚೆನ್ನಾಗಿ ನೀರು ಇಟ್ಕೊಳ್ಳಿ, ಯಾಕೆಂದರೆ ಪಲ್ಯಗೆ ಒಗ್ಗರಣೆ ಮಾಡಬೇಕಲ್ವ. ಹಾಗಾಗಿ ಇನ್ನು ನೀರು ಸಾಂಬಾರಿಗೆ ಬೇಕು, ತರಕಾರಿ ಬೇಯಿಸಿದಂಥ ನೀರು. ಹಾಗಾಗಿ ಫ್ರೆಂಡ್ಸ್, ಇನ್ನು ಇವಾಗ ಮಿಕ್ಸಿ ಜಾರಿಗೆ ನಾನಿವಾಗ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಹಾಕ್ಕೊಂಡಿದ್ನಲ್ವ ಆಲ್ರೆಡಿ. ಈಗ ನಾನು ಇದಕ್ಕೆ ಒಂದು ಅರ್ಧ ತುರಿಯಷ್ಟು ತೆಂಗಿನಕಾಯಿ, ಹಾಗೆ ಫ್ರೆಂಡ್ಸ್, ಇನ್ನು ಇದಕ್ಕೆ ಬೆಳ್ಳುಳ್ಳಿ, ಅಂದರೆ ನಾನಿಲ್ಲಿ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಜಾಸ್ತಿಯಷ್ಟು ಹುಣಸೆಹಣ್ಣು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಗೆದು ತೊಗೊಂಡಿರುವಂಥ 1-2 ಚಮಚದಷ್ಟು ಅಕ್ಕಿ, 1 ಚಮಚ ಮೆಣಸು, 1 ಚಮಚ ಜೀರಿಗೆ, ಹಾಗೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನಾನು ಮಿಕ್ಸಿಲಿ ಹಾಕಿ ರುಬ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ರುಬ್ಕೊಂಡ್ಮೇಲೆ ಇದನ್ನು ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ತರಕಾರಿ ಬಸ್ಸಾರು ಕೂಡ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ಇನ್ನು ಇದು ರುಬ್ಕೊಂಡಿದ್ದು ಸಹ ಆಗಿದೆ. ಈಗ ನಾನು ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಫ್ರೆಂಡ್ಸ್ ರುಬ್ಬಿರುವಂಥ ಚಟ್ನಿನ ಹಾಕಿದ್ವಪ್ಪ ಅಂತಂದರೆ ಹಾಕಿ, ಹಾಗೆ ಫ್ರೆಂಡ್ಸ್ ಖಾರದ ಪುಡಿನೂ ಸಹ ಸೇರಿಸ್ಕೊಂಡಿದ್ದೀನಿ ನಾನು, ಖಾರ ಕಮ್ಮಿ ಆಗಿತ್ತು ಅಂತೇಳಿ. ನೀವು ಹಸಿಮೆಣ್ಸಿನ್ಕಾಯಿ ಬದಲು ಖಾರದ ಪುಡಿನೂ ಸಹ ಸೇರಿಸ್ಕೋಬೋದು. ಎಷ್ಟೋ ಜನಕ್ಕೆ ಹಸಿಮೆಣ್ಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಕೆಲವೊಂದಿಷ್ಟು ಜನ ತಿನ್ನಲ್ಲ. ನೀವು ಖಾರದ ಪುಡಿನೇ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ಚಟ್ನಿನ ಹಾಕಿ ಇದನ್ನು ಒಂದು 30 ಸೆಕೆಂಡು ಈ ಥರ ಫ್ರೈ ಮಾಡ್ಕೊಂಬಿಟ್ಟು, ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ತಳ ಇಟ್ಬಿಡುತ್ತೆ. ಮಾಡಿಕೊಂಡು ಇದಕ್ಕೆ ನೀರನ್ನ ಸೇರಿಸಿ, ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರನ್ನ ಸೇರಿಸಿ ಇದನ್ನು ಚೆನ್ನಾಗಿ ಒಂದು ಒಳ್ಳೆ ಕುದಿ ಬರೋ ತನಕ ಬೇಯಿಸ್ಕೊಂಡ್ವಪ್ಪ ಅಂದರೆ, ಎಣ್ಣೆ ಬಿಡೋ ತನಕ ಒಂದು ರುಚಿಕರವಾದ ಬಸ್ಸಾರು ರೆಡಿಯಾಗುತ್ತೆ.
ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಇನ್ನೊಂದು ಕಡೆ ನಾನು ತರಕಾರಿ ಇದ್ವಲ್ಲ ಅದಕ್ಕೂ ಸಹ ನಾನು ಒಗ್ಗರಣೆ ಮಾಡಿಕೊಂಡೆ. ಇದಕ್ಕೆ ನಾನು ಎಕ್ಸ್ಟ್ರಾ ಏನೆಲ್ಲ ಆ್ಯಡ್ ಮಾಡಿದ್ದೀನಿ ಅಂದರೆ, ಒಗ್ಗರಣೆ ಮಾಡಿಕೊಂಡು ತರಕಾರಿನ ಹಾಕಿದ ನಂತರದಲ್ಲಿ ಇದಕ್ಕೆ ತೆಂಗಿನಕಾಯಿ ಜೊತೆಗೆ ಮನೇಲಿ ಸಾಂಬಾರು ಪುಡಿ ಇರುತ್ತಲ್ಲ, ಅಡುಗೆ ಅಂದರೆ ಸಾಂಬಾರು ಮನೇಲೇ ಸಾಂಬಾರು ಮಾಡುವಂಥ ಸಾಂಬಾರು ಪುಡಿನ ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿನ ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಅದನ್ನು ಒಗ್ಗರಣೆ ಮಾಡಿಕೊಂಡು ಅದನ್ನು ಒಂದು 60 ಸೆಕೆಂಡಷ್ಟು ಬಿಸಿ ಮಾಡಿಕೊಂಡ್ರೆ ಲೋ ಫ್ಲೇಮಲ್ಲಿ ಪಲ್ಯ ಕೂಡ ರೆಡಿಯಾಗುತ್ತೆ. ಅದ ನಂತರದಲ್ಲಿ ಫ್ರೆಂಡ್ಸ್ ಇನ್ನು ಅದಕ್ಕೆ ಬೋಂಡ ಮಾಡಿಬಿಡೋಣ ಅಂತೇಳಿ ಇದಕ್ಕೆ ನಾನು ಕಡಲೆ ಹಿಟ್ಟು, ಸ್ವಲ್ಪ ಖಾರದ ಪುಡಿ, ಉಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರದಲ್ಲಿ ನೀರನ್ನ ಸೇರಿಸಿ ಈ ಥರ ಕಲಸಿ ಇಟ್ಟಿದ್ದೀನಿ. ಇದು ನೆನೆಯೋಷ್ಟರಲ್ಲಿ ನಾನು ಕೇಸರಿಬಾತ್ ಮಾಡಿಬಿಡೋಣ ಅಂಥೇಳಿ ಕೇಸರಿಬಾತ್ ಮನೆಯಲ್ಲೇ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಕ್ವಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ರವೆ ಉಪ್ಪಿಟ್ಟನ್ನ ಯೂಸ್ ಮಾಡಿದ್ದೀನಿ. ಉಪ್ಪಿಟ್ಟು ಯೂಸ್ ಮಾಡುವಂಥ ರವೆನ ಹಾಕಿದ್ದೀನಿ. ಚಿರೋಟಿ ರವೆ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಕೇಸರಿಬಾತು. ಇವಾಗ ನಾನು ಬಾಣಲೆಯಲ್ಲಿ ಎಣ್ಣೆ, ಸ್ವಲ್ಪ ಒಣ ದ್ರಾಕ್ಷಿನ ಹಾಕಿದ್ದೀನಿ. ಗೋಡಂಬಿ ಇರಲಿಲ್ಲ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ. ತುಪ್ಪನೂ ಸಹ ನೀವು ಆ್ಯಡ್ ಮಾಡ್ಕೋಬೋದು. ನಂತರದಲ್ಲಿ ಫ್ರೆಂಡ್ಸ್ ಇವಾಗ ನೀರು ಅದು ಕೇಸರಿಬಾತಿಗೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕೋ ಅಷ್ಟನ್ನು ತಗೊಳ್ಳಿ. ಹಾಗೆ ಫ್ರೆಂಡ್ಸ್ ನಿಮಗೆ ಆಲ್ರೆಡಿ ಎಲ್ರಿಗೂ ಗೊತ್ತೇ ಇರುತ್ತೆ ಎಷ್ಟು ತಗೋಬೇಕು ಕ್ವಾಂಟಿಟಿಲಿ ಅಂತೇಳಿ. ಹಾಗೆ ಫ್ರೆಂಡ್ಸ್ ಇನ್ನು ಕೇಸರಿಬಾತ್ ಕೂಡ ಮಾಡಿ ಮುಗಿಸ್ದೆ. ಇನ್ನು ಫೈನಲಿ ಇವತ್ತು ರಾತ್ರಿ ಊಟಕ್ಕೆ ನೋಡಿ ಇವತ್ತಿನ ಊಟ ಕೂಡ ರೆಡಿ ಆಯಿತು. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಸಿಗೋಣ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ನಿಮಗೆಲ್ರಿಗೂ ಬಾಯ್.